ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಂವಿಧಾನನ ನಾವು ಇವತ್ತು ಸಮರ್ಪಣೆ ಮಾಡಿ ಬಾಬಾ ಸಾಹೇಬರು ಏನಾಗಿನ ಸರ್ಕಾರಕ್ಕೆ 76 ವರ್ಷಗಳಾಯಿತು. 76 ವರ್ಷಗಳಾಗಿ ಇವಾಗ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಸಂವಿಧಾನದ 76 ವರ್ಷದ ನಂತರ ಸಂವಿಧಾನದ ಪೀಠಿಕೆಯನ್ನು ಓದುವಂಥದ್ದು, ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡುವಂಥದ್ದು, ಅದ್ರ ಬಗ್ಗೆ ಹಕ್ಕುಗಳು ಬಾಧ್ಯತೆಗಳು ಇವುಗಳ ಬಗ್ಗೆ ಎಲ್ಲ ಮಾತಾಡುವಂಥದ್ದು ಹಕ್ಕು ಚಲಾಯಿಸೋ ಲೆವೆಲಿಗೆ ಬಂದಿದೆ. ಆದರೆ ಸಂವಿಧಾನದ ಮೂಲ ಆಶಯಗಳಾದ ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವ ಇವು ಯಾವುವು ಇದುವರೆಗೂ ಸಹ ಇನ್ನೂ ಅಲ್ಲೇ ಇದೆ. ಬಾಬಾ ಸಾಹೇಬ್ರು ಏನು ಹೇಳಿದರು, ನಾನು ಸಮಾನತೆ ತೇರನ್ನು ಎಳ್ಕೊಂಡು ಬಂದಿದ್ದೀನಿ, ಅದನ್ನು ಹಿಂದಕ್ಕೆ ಹೋಗ್ಲಿಕ್ಕೆ ಬಿಡಬೇಡಿ, ಕನಿಷ್ಠ ಅಲ್ಲೇ ಇರ್ಲಿಕ್ಕೆ ಬಿಡಿ ಅಂತ. ಅಂದರೆ ಬಾಬಾ ಸಾಹೇಬರು ಈ ಮೂರು ಪ್ರಿಯಂಬಲಲ್ಲಿ ಅಳವಡಿಸಿದ್ದಾರೆ. ಈ ಮೂರು ಉದ್ದೇಶದ ಮೇಲೆ ಬಾಬಾ ಸಾಹೇಬರು ಅದನ್ನು ತಂದಂಥದ್ದು. ಇದುವರೆಗೂ ಯಾರಿಗೆ ಸ್ವತಂತ್ರವಾಗಿ ಎಲ್ಲಿ ಅಂದರೆ ಅಲ್ಲಿ ತಾವು ಜೀವನ ಮಾಡುವಂಥ ಹಕ್ಕಿದೆ. ಆದರೆ ಸ್ವತಂತ್ರವಾಗಿ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿ ಆತಂಕವನ್ನು ಮನುವಾದಿಗಳು, ಪಟಭದ್ರ ಹಿತಾಸಕ್ತಿಗಳು, ಮೂಲಭೂತವಾದಿಗಳು ಇವ್ರುಗಳೆಲ್ಲ ಮಾಡ್ತಾ ಇರುವಂಥದ್ದು. ಸೊ ನಮ್ಮ ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಎಲ್ಲಿ ಹೋದರೂ ಮೂಲಭೂತ ಹಕ್ಕುಗಳಲ್ಲಿರುವಂಥದ್ದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿ ತರುವಂಥದ್ದು. ಹಾಗಾಗಿ ಮತ್ತು ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಆ ಮಾತನಾಡುವ ಹಕ್ಕನ್ನು ಸಹ ಕಸಿಯುವಂಥದ್ದು ನಡೀತಾ ಇದೆ. ಇವೆಲ್ಲವೂ ಮತ್ತು ಈ ಸಂವಿಧಾನದ ಮೂಲ ಆಶಯಗಳಲ್ಲಿ ನೀವು ಇಷ್ಟಪಟ್ಟ ಸಂಗಾತಿಯನ್ನು ವರೆಸ್ಕೊಳ್ಳುವಂಥ ಸ್ವಾತಂತ್ರ್ಯ ಇದೆ. ಇಲ್ಲಿ ಏನಾಗುತ್ತೆ, ಒಂದು ಹಿಂದೂ ಹೆಣ್ಮಗಳು ಮುಸ್ಲಿಂ ಹುಡುಗನೋ ಕ್ರಿಶ್ಚಿಯನ್ ಹುಡುಗನೋ ಮದುವೆ ಆದಾಗ ಅಲ್ಲಿ ಲವ್ ಜಿಹಾದ್ ಅಂತ ತರ್ತಾರೆ. ತಗೊಂಬಂದು ಅವರು ಚೆನ್ನಾಗಿದ್ರು ಇವರು ಅದರಲ್ಲಿ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಸಮಸ್ಯೆಗಳು ಮಾಡ್ತಾರೆ. ಒಂದು ಘಟನೆ ನಡೆದಾಗ ಸಂವಿಧಾನದಲ್ಲಿ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತ ಇದೆ. ಆದರೆ ಒಂದು ಕ್ರೈಮ್ ಅಂತ ನಡೆದಾಗ ಅದ್ರ ಹಿಂದೆ ಮುಸ್ಲಿಮೋ ಕ್ರಿಶ್ಚಿಯನ್ನೋ ಇತ್ತು ಅಂದರೆ ಎಲ್ಲ ಸ್ಟೇಟ್ ಇಂಟರ್ನ್ಯಾಷನಲ್ ಲೀಡರ್ಗಳೆಲ್ಲ ಬಂದು ಅಲ್ಲಿ ಹೋಗಿ ಅಲ್ಲಿ ತುಂಬ ಒಂಥರ ಹೈಪ್ ಕೊಟ್ಟು ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಘಟನೆಯಾಗಿ ಬಿಂಬಿಸ್ತಾರೆ. ಅದೇ ಒಂದೇ ಧರ್ಮದವ್ರು ಏನಾದರೂ ಆದರೆ ಎಷ್ಟೇ ದೊಡ್ಡ ಘಟನೆ ಆದರೂ ಇವರು ಎಲ್ಲರೂ ಬಾಯಿಗೆ ಬೀಗ ಹಾಕ್ಕೊಂಡಿರ್ತಾರೆ. ಸೊ ಇದು ಈ ರಾಜಕೀಯವಾಗಿ ಇದನ್ನು ಸಂವಿಧಾನದ ಮೂಲ ಆಶಯಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ಸಂವಿಧಾನದ ಮೂಲ ಆಶಯ ಹಾಗೇ ನಿಂತುಬಿಟ್ಟಿದೆ. ಹಾಗಾಗಿ ಸಂವಿಧಾನ ಯಥಾವತ್ತಾಗಿ ಜಾರಿಯಾದರೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಎಲ್ಲರಿಗೂ ಸಹ ಈಕ್ವಲ್ ಸೋಷಲಿ, ಎಕನಾಮಿಕಲಿ, ಎಜುಕೇಷ್ನಲಿ, ಪೊಲಿಟಿಕಲಿ ಎಲ್ಲ ರೀತಿಯಲ್ಲೂ ಈಕ್ವಲ್ ಆಗಿ ಪಾರ್ಟಿಸಿಪೇಷನ್ ಪ್ಲಸ್ ರೆಪ್ರೆಸೆಂಟೇಷನ್, ರಿಸರ್ವೇಷನ್ ಎಲ್ಲವೂ ಇದೆ ಕಾನ್ಸ್ಟಿಟ್ಯೂಷನಲ್ಲಿ. ಭಾರತದ ಇಡೀ ಪ್ರಪಂಚದ ಅತ್ಯಂತ ಕಠಿಣವಾದ ಪ್ರಭಾವಿಯಾಗಿರುವಂಥ ಹ್ಯಾಂಡ್ ರಿಟನ್ ಕಾನ್ಸ್ಟಿಟ್ಯೂಷನ್ನು ಅಂಥ ಒಂದು ಸಂವಿಧಾನ ಇವತ್ತು ನೋಡಿ. ಇಲ್ಲಿ ಸಂವಿಧಾನ ದಿನಾಚರಣೆ ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾ ಇದ್ದೀವಿ. ಆದರೆ ನೀವು ನೋಡಬೇಕಾಗಿತ್ತು ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ ಅಂದರೆ ಬರೀ ಸಮಾಜ ಕಲ್ಯಾಣ ಇಲಾಖೆಯ ಸಂಬಂಧಪಟ್ಟ ನಿಗಮ ಮಂಡಳಿಗಳು, ಅದರ ಒಂದು ಅಧ್ಯಕ್ಷರುಗಳು, ಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು. ನಾನು ಹೇಳ್ತಾ ಇರೋದು ಸಂವಿಧಾನ ಅಂತಂದರೆ ಬರೀ ಸಮಾಜ ಕಲ್ಯಾಣ ಇಲಾಖೆಗೆ ಮೀಸಲ, ಇಡೀ ಭಾರತದ ಒಂದು ಶಾಸನ ಅಲ್ವಾ. ಎಲ್ಲ ಮಿನಿಸ್ಟ್ರುಗಳು ರೆಪ್ರೆಸೆಂಟ್ ಇರಬೇಕಿತ್ತು, ಜನರಲ್ ಫಂಡಿಂದ ಮಾಡಬೇಕಿತ್ತು. ಸಂವಿಧಾನ ಇರ್ಬೋದು, ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಡೇ ಇರ್ಬೋದು, ಯಾವುದೇ ಇರಲಿ ಅಂದರೆ ಇದು ದಲಿತರದು ಅಂದರೆ ಸಮಾಜ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಮಿನಿಸ್ಟ್ರು ಇವರಿಗೆ ಈ ಫಂಡಿಂದನೇ ತೆಗಿಬೇಕು. ಮೊದಲು ಯಾಕೆ ದಲಿತರು ಬರೆದ್ರು ಅನ್ನೋ ವಿಚಾರಕ್ಕೆ ಈ ಥರದ್ದೊಂದು ನಾವು ಇಲ್ಲೇ ನೋಡ್ಬೋದು. ಕ್ಲೀನಾಗಿ ನಾವು ಡಿಫ್ರೆನ್ಷಿಯೇಷನ್ ನೋಡ್ಬೋದು. ಫಸ್ಟ್ ಇದು ಹೋಗಬೇಕು. ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಜನರಲ್ ಫಂಡಿಂದ ಮಾಡಿ, ಜನರಲೈಸ್ಡ್ ಆಗಿ ಮಾಡಿ, ಎಲ್ಲ ಮಿನಿಸ್ಟ್ರುಗಳು ಅಲ್ಲಿ ರೆಪ್ರೆಸೆಂಟೇಷನ್ ಇರಬೇಕು. ಸೊ ವಿಮೆನ್ ರೆಪ್ರೆಸೆಂಟೇಷನ್ ಇರಬೇಕು. ಯಾಕೆ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಇವರು ಶೋಭಾ ಕರಂದ್ಲಾಜೆ ಅವರು ಯಾಕೆ ಯಾವುದೇ ಒಂದು ಸಮಾಜ ಕಲ್ಯಾಣ ಇಲಾಖೆ ಕಾರ್ಯಕ್ರಮಕ್ಕೆ ಬರೋದೇ ಇಲ್ಲ? ಸಂವಿಧಾನ ಅವ್ರಿಗೆ ಸಂಬಂಧಪಟ್ಟಿದ್ದಲ್ವಾ? ಸೊ ಎಲ್ಲರೂ ಈಕ್ವಲ್ ರೆಪ್ರೆಸೆಂಟೇಷನ್ ಇರಬೇಕು ಅನ್ನುವಾಗ ಎಲ್ಲರೂ ಬರಬೇಕು. ಈ ಥರ ಆಗಬಾರ್ದು ಅನ್ನೋದು ನನ್ನ ಒಂದು ಇದು. ಇವಾಗೆಲ್ಲ ಏನು ದಲಿತ ಮುಖ್ಯಮಂತ್ರಿ ಅಂತ ಕೇಳ್ತಾ ಇದ್ದಾರೆ. ದಲಿತ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಯಾರು ಅನ್ನೋದನ್ನು ಫಸ್ಟು ನಮ್ಮ ದಲಿತ ಮುಖ್ಯಮಂತ್ರಿ ಆಸ್ಪಿರೆಂಟ್ಸ್ ಇದ್ದಾರೆ ಅವರು ಮುಂದೆ ಬರಲಿ. ಜೊತೆಗೆ ಮಹಿಳಾ ಮುಖ್ಯಮಂತ್ರಿನೂ ಸಹ ಬೇಡಿಕೆನಲ್ಲಿದೆ, ಆದರೆ ಯಾರೂ ಘೋಷಣೆ ಮಾಡ್ಕೊಂಡಿಲ್ಲ ನಾನು ಆಸ್ಪಿರೆಂಟ್ ಇದ್ದೀನಿ ಅಂತ. ಸೊ ಆ ಕಾಲಘಟ್ಟಕ್ಕೆ ಬರಬೇಕು. ಆಗ ಸಂವಿಧಾನದ ನಿಜವಾದ ಆಶಯ, ಬಾಬಾ ಸಾಹೇಬರ ಆಶಯ ನೆರವೇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.